ಪ್ರಯೋಜನಗಳನ್ನೆಲ್ಲ ಸಂಕಲ್ಪ ಮಾಡಿದೆ ಅದನ್ನೆಲ್ಲ ದೇವರ ಸಾಕಾರ ಮಾಡಿಸಿಕೊಳ್ಳಬೇಕು ಅಂತೇಳಿ ಪ್ರಸನ್ನ ಕಾಲದಲ್ಲಿ ಆ ಮಹಾಗಣಪತಿ ದೇವರನ್ನು ಆ ವಾಸ್ತುವಿನಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಹಾಗೆ ಎಲ್ಲರೂ ವಾಸ್ತುಗಳ ನಮಸ್ತೆ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ವಂದಿಸುತ್ತಾ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರ ಬೆಸ್ಟ್ ವಿಶಸ್ ಕಳಿಸಿದ್ದಾರೆ, ವಂದಿಸುತ್ತಾ. ಹಾಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಲಯನ್ ಯುಟಿ ಖಾದರ್ ಅವರನ್ನು ಆದರದಿಂದ ಸ್ವಾಗತಿಸುತ್ತೇವೆ. ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮ ಪ್ರೀತಿಯ ಕರೆಗೆ ಹೋಗುತ್ತಾ ಬಂದಿದ್ದಾರೆ, ಆದರದಿಂದ ಸ್ವಾಗತಿಸುತ್ತೇವೆ. ಆಲ್ ಅದರ್ ಟ್ರಸ್ಟೀಸ್ ಡಾಕ್ಟರ್ ಆಶಾ ಜ್ಯೋತಿ ರೈ, ಮಿಸ್ಟರ್ ಅನಿಲ್ ಉಡುಪಿ, ಮಿಸ್ಟರ್ ಸೀತಾರಾಮ್ ಕಲ್ಲನಡ್ವೆ all joined this cause without any hesitation, and without their help this week would have been impossible. And all the advisors who have joined us and have promised their support towards this cause. Tapasya Foundation envisages to establish and develop a place of solace for the terminally ill people to smoothly sail to the evening of their life and die with dignity and quality, healthcare till the end. Thus we are set to take the first stride in building the palliative care center, heart here at Mulipur.
ನಾನು ತಪಸ್ಯ ಫೌಂಡೇಶನ್ನ ಸ್ಥಾಪನೆಯ ಎಲ್ಲ ಮುಖ್ಯ ರೂವಾರಿಗಳನ್ನು ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಸಾಮಾಜಿಕವಾದ ಚಿಂತನೆಯಿಟ್ಟುಕೊಂಡು ತಾವೊಂದು ಫೌಂಡೇಶನನ್ನು ಇವತ್ತು ಸ್ಥಾಪನೆ ಮಾಡಿದ್ದೀರಿ. ಬಹುಶಃ ನಿಮ್ಮ ಫೌಂಡೇಶನ್ ಮುಖಾಂತರ ನನಗೆ ವಿಶ್ವಾಸ ಇದೆ, ಭವಿಷ್ಯದ ದಿನಗಳಲ್ಲಿ ಸಮಾಜದ ಕಟ್ಟಕಡೆಯ ಜನರಿಗೆ ತಮಗೆ ಬೇಕಾಗುವಂಥ ಅಥವಾ ತಮ್ಮ ಎಲ್ಲ ಯೋಚನೆಗಳು ಅವರಿಗೆ ಪೂರಕವಾದ ಕಾರ್ಯಕ್ರಮವಾಗಿ ಮುಂದೆ ಬರ್ತದೆ. ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮ ಮುಂದೆ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ತಪಸ್ಯ ಫೌಂಡೇಶನ್ನ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಎರಡನೇದಾಗಿ ತಮ್ಮ ಪ್ರಪ್ರಥಮ ಯೋಜನೆ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಏನಿದೆಯಾ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನಗೆ ಸಬಿತಾ ಶೆಟ್ಟಿ ಅವರು ಮೊನ್ನೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ 15 ದಿವಸ ಹೇಳಿದಾಗ ಸುಧಾರಾಮ್ ಜೊತೆ ಹೇಳಿದ ಖಂಡಿತವಾಗಿ ನಾನು ಬರ್ತೇನೆ, ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳಿದರು. ಇನ್ವಿಟೇಷನ್ ಕೊಡಲಿಕ್ಕೆ ಸರ್ಕಿಟನ್ನು ಬಂದಾಗ ನಾನು ಫೋನ್ ಮಾಡಿದೆ, ನಾನು ಹೇಳಿದೆ ನೀವು ಅಲ್ಲಿ ಕಾಯಬೇಡಿ, ನಾನು ಬಂದೇ ಬರ್ತೇನೆ, ಇನ್ವಿಟೇಷನ್ ಎಲ್ಲಿಯಾದರೂ ಕೊಟ್ಟು ಹೋಗಿ ನಾನು ಬಂದು ಮುಡ್ತೇನೆ ಅಂತ ಹೇಳಿದ್ದೆ. ನಮ್ಮ ಪಿ ಎ ಕೂಡ ಹೇಳಿದ್ದೇನೆ, ಯಾವುದು ಪ್ರೋಗ್ರಾಮ್ ಮಿಸ್ ಆಗದಿದ್ದರೆ ಇದೊಂದು ಮಿಸ್ ಆಗಬಾರ್ದು, ಇದೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಬೇಕಂತ. ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ನಾನೇ ಭಾಗವಹಿಸಿ, ಯಾಕಂತ ಹೇಳಿದರೆ ಬಹುಶಃ ಇದು ಒಂದು ನಾವು ಮನುಷ್ಯ ಜೀವನಕ್ಕೆ ಒಂದು ಮನುಷ್ಯತ್ವದ ಮತ್ತು ಮನುಷ್ಯನ ಜೀವನಕ್ಕೆ ಕೊಡುವಂಥ ಒಂದು ಅಭೂತಪೂರ್ವದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಿಯ ತನಕ ನಾವೆಲ್ಲರೂ ಕೂಡ ಜೀವನ, ರೋಗ ಬಂದ ಮದ್ದು, ಟ್ರೀಟ್ಮೆಂಟಲ್ಲಿ ನಾವು ಮಾತ್ರ ಸೀಮಿತ ಅಲ್ಲದೆ ಡಿಗ್ನಿಫೈಡ್ ಡೆತ್ ಬಗ್ಗೆ ನಾವು ಯಾರು ಕೂಡ ಯಾವುದೇ ಆಲೋಚನೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಇಲ್ಲ. ಬಹುಶಃ ಇದು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ತಾವು ಪ್ರಾರಂಭ ಮೂಲಕ ಇಟ್ ಈಸ್ ದಿಯರ್ ವಿಷನ್ ಫಾರ್ ಅ ಡಿಗ್ನಿಫೈಡ್ ಡೆತ್ ಆಫ್ ಎನ್ ಎವ್ರಿ ಇಂಡಿವಿಜುವಲ್ ಹೂ ಇಸ್ ಸಫರಿಂಗ್ ಫ್ರಮ್ ಪೇನ್. ಇವತ್ತು ಕಡೆ ಗಳಿಗೆಯಲ್ಲಿ ಆ ನೋವಿನಲ್ಲಿ ಅದು ನಮ್ಮ ಕುಟುಂಬಸ್ಥರಿರ್ಬೋದು, ನಮ್ಮ ತಂದೆ ತಾಯಿಂದಿರ್ಬೋದು, ನಮ್ಮ ಸಂದರ್ಭದಲ್ಲಿ ಯಾರು ಯಾವುದಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಕಡೆ ಗಳಿಗೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ ಜೀವಿಸಲಿಕ್ಕೆ ಇವತ್ತು ಜಾಸ್ತಿ ಸಾಧ್ಯವಿಲ್ಲ. ಯಾವುದೇ ಮದ್ದು ಕೂಡ ಇವತ್ತು ಅವರಿಗೆ ಸಾಧ್ಯವಿಲ್ಲದಿದ್ದರೂ ಕೂಡ ನಾವು ಅವರನ್ನು ವೆಂಟಿಲೇಟರ್, ಪೇನ್ ಕಿಲ್ಲರ್ ಮತ್ತು ಇನ್ನಿತರ ಇಟ್ಟುಕೊಂಡು ಬಹುಶಃ ಕಡೆ ಗಳಿಗೆ ತನಕ ಕೂಡ ನಾವು ನೋವು ಕೊಡುವಂಥ ಪರಿಸ್ಥಿತಿಯಲ್ಲಿ ಇರ್ತಿದ್ದೇವೆ. ಅದಕ್ಕಿಂತ ಒಂದು ಹಂತಕ್ಕೆ ತನಕ ಮೆಡಿಕೇಷನ್ ಮಾಡಿ ಇದು ಸಾಧ್ಯವಿಲ್ಲ ಅಂತ ಹೇಳಿದರೆ ಉತ್ತಮವಾದ ಲೈಫ್ ಸ್ಟೈಲ್ ಮತ್ತು ಉತ್ತಮವಾದ ಅವರ ದಿನಚರಿ ಮುಖಾಂತರ ಒಂದು ಡಿಗ್ನಿಫೈಡ್ ಆಗಿ ಅವರನ್ನು ಇವತ್ತು ನಾವು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇವತ್ತು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಆರೋಗ್ಯ ಸಚಿವನಾಗಿದ್ದ ಸಂದರ್ಭದಲ್ಲಿ ನಾನು ಇದಕ್ಕೊಂದು ಪಾಲಿಸಿ ಅಂತ ಇರಲಿಲ್ಲ. ಇದಕ್ಕೆ ಒಂದು ಕಾನೂನು ನಿಯಮಗಳು ಮಾಡಬೇಕು, ಒಂದು ಪಾಲಿಸಿ ಮಾಡಿ ಸಿಸ್ಟಮ್ ತರಬೇಕಂತ ಹೇಳಿ ಯಾವತ್ತು ನಾವು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಅನ್ಕೋಸಿ ಒಂದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ಅಂತ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೆ. ಬಹುಶಃ ಅದಲ್ಲಿ ಬಾಕಿ ಮುಂದಕ್ಕೆ ಅದು ಬರಲಿಲ್ಲ. ಯಾಕೆಂದು ಪಾಲಿಸಿ ಇವತ್ತು ಅತಿ ಅಗತ್ಯ. ಯಾಕೆಂತ ಹೇಳಿದರೆ ಇವತ್ತು ಡಾಕ್ಟರ್ ಸುಧಾರಾಮ್ ರೈಯಲ್ಲಿ, ಸಬಿತಾ ಶೆಟ್ಟಿ ಇವರೆಲ್ಲ ಸಾಮಾಜಿಕವಾದ ಚಿಂತನೆಯಿಂದ ಒಂದು ಪ್ಯಾಲಿಯೇಟಿವ್ ಕೇರ್ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಎಲ್ಲ ವಿಶ್ವಾಸ ಇದೆ. ಎಲ್ಲರೂ ಕೂಡ ಅದನ್ನು ತಳಮಟ್ಟದ ಅದೇ ರೀತಿ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ರೀತಿ ಒಂದು ಪಾಲಿಸಿ ಮಾಡಿ ಒಂದು ಸಿಸ್ಟಮೆಟಿಕ್ ಆಗಿ ಇವತ್ತು ತಗೊಂಡು ಹೋಗುವಂಥ ಒಂದು ಬೇಕು. ಮತ್ತು ಎಲ್ಲ ಒಂದು ಆಸ್ಪತ್ರೆಗಳಲ್ಲಿ ಕೂಡ ಕನಿಷ್ಠ 10 ಬೆಡ್ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಒಂದು ಇರಬೇಕೆಂಬ ಒಂದು ಸಿಸ್ಟಮಕ್ಕೆ ಆಸ್ಪತ್ರೆ ಕೂಡ ಗೊತ್ತಿದೆ, ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಆ ಒಂದು ಸೆಂಟರ್ ಮಾಡಿದರೆ ಆಗುವಂಥದ್ದು. ಈ ರೀತಿಯ ಒಂದು ಸಂಸ್ಥೆ ಮುಂದೆ ಬಂದಾಗ ಅವ್ರಿಗೆ ಬೇಕಾಗುವಂಥ ಏನು ಸಹಕಾರ ಇದೆಯಾ ಅದನ್ನು ಫಸ್ಟಿಗೆ ನಾವು ಹೇಳಿದರೆ ನಿಮಗೆ ನಾವು ಹೀಗೆ ರೀತಿ ಸಹಕಾರ ಮಾಡ್ತೇವೆ ಅಂತೇಳಿ ನಮ್ಮ ಪಾಲಿಸಿಯಲ್ಲಿ ನಾವು ತಂದು ಬಿಟ್ಟರೆ 10 ಜನ ಮುಂದೆ ಬಂದು ವಿಚಾರ ಇವತ್ತಾಗ್ತದೆ. ನಮ್ಮ ಡಾಕ್ಟರ್ ಶಂಕರ್ ಮೂರ್ತಿ ಅವರು ನಮ್ಮ ಸ್ಪೀಕರ್ ಆಗಿದ್ದರು. ಅವರು ಬಹುಶಃ ನಮ್ಮ ಶಿವಮೊಗ್ಗದಲ್ಲಿ ಒಂದು ಅದ್ಭುತವಾದ ಒಂದು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಹಮ್ಮಿಕೊಂಡು ಬಹುಶಃ ನಾನು ಆರೋಗ್ಯ ಸಚಿವನಾಗಿದ್ದಾಗ ಅದಕ್ಕೆ ನಮಗೆ ಸರ್ಕಾರ ಗ್ರಾಂಟಿಗೆ ಬರೆದು ನಾನೇ ಸಚಿವನ ಅದಕ್ಕೆ ಸ್ಯಾಂಕ್ಷನ್ ಸ್ಪೆಷಲಾಗಿ ನಾವು ಅದಕ್ಕೆ ಸ್ಯಾಂಕ್ಷನ್ ಇವತ್ತು ಮಾಡಿದ್ದೆ. ಈ ರೀತಿಯ ಒಂದು ಕಾರ್ಯಕ್ರಮ ಬಹುಶಃ ನಿಮಗೆ ಬೇರೆ ಒಂದು ಇನ್ಸ್ಪಿರೇಷನ್ ಆಗಲಿ, ಬೇರೆ ಕೂಡ ಈ ರೀತಿಯ ಒಂದು ವಿಶೇಷ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಸ್ ಇವತ್ತು ಮುಂದೆ ಬರಲಿ. ನಾವು ಕಡೆಗಳಿಗೆ ಒಂದು ಏನಿದೆ ನೆಮ್ಮದಿಯಿಂದ ನಿದ್ದೆ ಬರಬೇಕು, ಉತ್ತಮವಾದ ಊಟ ಸಿಗಬೇಕು, ನೋವಿಲ್ಲದೆ ಜೀವನವನ್ನು ಸಾಗಿಸಬೇಕು. ಈ ಮೂರನ್ನು ನಾವು ಸೀಮಿತಗೊಳಿಸಿ ಒಬ್ಬನಿಗೆ ಕಡೆಗಳಿಗೆಯಲ್ಲಿ ನಾವು ಉತ್ತಮವಾದ ಒಂದು ಜೀವನಕ್ಕೆ ವ್ಯವಸ್ಥೆ ಮಾಡಿದರೆ ಬಹುಶಃ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ 2 ಜನ ಹತ್ರ ನಾವು ಮೈಕ್ನ ಕೊಡಬಾರ್ದು. ಒಂದು ಆಲ್ರೆಡಿ ಕೊಟ್ಟಿದ್ದೀರಿ, ನೋಡಿದಿರಿ, ಇನ್ನೊಂದು ನನ್ನ ಹತ್ರ ಕೊಟ್ಟಿದ್ದೀರಿ. 2 P, ಒಂದು ಪಾಲಿಟಿಷಿಯನ್, ಇನ್ನೊಂದು ಪ್ರೊಫೆಸರ್ ಕೊಡಬಾರ್ದು. ನೀವು ಕೊಟ್ಟಾಯಿತು. ದೆನ್ ದಿ ರೆಸ್ಟ್ ಆಫ್ ದ ಕಾನ್ಸಿಕ್ವೆನ್ಸಸ್ ಇಸ್ ಯುವರ್ಸ್. Particularly when you are passionate about the subject, you tend to talk more and tend to prolong the function unnecessarily. But if I don't talk also, Dr. Sudham, I was planning to leave, but he said you have to talk. I don't know how many of you know what is palliation. We, in simple words, we means I'm talking about oncologists, surgical oncologists, radiotherapy or medical oncologists. We try to add years to the life. Palliative care, in simple words, add life to the years. That is as simple as that. We are trying to make people live with dignity
and die with dignity, which was of course elucidated nicely by my previous speaker, Mr. U.T. Khadar. We are not interested at that point about the cure. That doesn't mean all cancers are going to die of disease. All patients are going to die of cancer as a disease. In our country, unfortunately, less than 12% of the patients who are getting treated all over the country come early. That necessarily means 88% of them do not come early. And that is why more important for our country is palliation and palliative care. Another point which I would like to tell again about palliative care would be, what is palliation, you may ask? For that, I'll go back to WHO, World Health Organization. Very beautifully, they said the aim of treatment in 70s was cure sometimes, palliation often, but comfort always. Palliative care means the last two. We are trying to give comfort always and palliation sometimes. The word palliation means to ameliorate the symptom, that is, to relieve the symptoms. But palliation as a whole is to treat the symptoms, to prevent the symptoms, to treat the complications and prevent the complications without changing the natural history of the disease. That's what palliative treatment is all about. But palliative treatment, we give specified form of anti-cancer treatment. It can be anything. It can be surgery, radiotherapy, chemotherapy, metronomic therapy, anything. Whereas in palliative care, no anti-cancer treatment is directed, but the patient is treated with the aim of relieving the symptoms which is they are suffering from. Most of the time it is pain, and quite a few times other forms of symptoms. To do this, why should there be a separate center? One may be asking, why not do it in the same hospital like cancer hospital we do? I'll go back. I have been a director of Kidwai Cancer Institute. I'm sure you must be knowing where is Kidwai is. It's Bangalore. I served there for 31 years before coming here. Even we could not do that there. In fact, my predecessor, Dr. Bhargava, wanted to start, and we had a building called Shantidama, it's called even today. But when the project was proposed to him, how we are going to maintain, he quietly retracted and made it into a special ward. The reason is, to maintain and sustain a palliative care is much bigger task than running a cancer hospital with the aim of treatment. ಈ ಪ್ಯಾಲಿಯೇಟಿವ್ ಕೇರ್ ಮತ್ತು ಹಾಸ್ಪಿಸ್ ಸೆಂಟರನ್ನು ನಡೆಸಲಿಕ್ಕೆ ಅತ್ಯಂತ ಒತ್ತಡ, ಮಾನಸಿಕವಾದಂತಹ ಮತ್ತು ಆರ್ಥಿಕವಾದಂತಹ ಒತ್ತಡ ಇರುವುದನ್ನು ಈಗ ತಾನೇ ಡಾಕ್ಟರ್ ವಿಜಯ್ ಕುಮಾರ್ ಅವರು ಹೇಳಿದರು. ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿರಿಯರಾದ ಸುಧಾರಾಮಣ್ಣನ ಕೈಯಲ್ಲಿ ನಾವು ಒಂದು ಕಲಶ ಕೊಟ್ಟೆವು. ಇದು ನಮ್ಮ ನಿಧಿ ಸಂಚಯನಕ್ಕೆ ನಾವು ಶುರು ಮಾಡುವಂತಹ ಒಂದು ಕಾರ್ಯಕ್ರಮ. ಈ ಕುಂಭ ಅಕ್ಷಯವಾಗಿ ಬರಬೇಕು. ಎಲ್ಲರ ಪ್ರೀತಿ, ವಿಶ್ವಾಸ ಆರ್ಥಿಕ ರೂಪದಲ್ಲಿ ಅದಕ್ಕೆ ಬಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಒಂದು ಸೊತ್ತು ಇವತ್ತು ಆಗಬೇಕು ಹೇಳುವಂತಹ ರೀತಿಯಲ್ಲಿ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೇರಳದ ರಾಜರಿಂದ ಹಿಡಿದು ಪ್ರಾಯಶಃ ರಾಜಸ್ಥಾನದ ರಾಜರ ತನಕ ಕನೆಕ್ಷನ್, ತುಂಬ ಡಾಕ್ಟರ್ಸ್ ಸಹ ಅವರ ಕನೆಕ್ಷನ್ನಲ್ಲಿ ಇದ್ದಾರೆ. ಅವರ ಫ್ರೆಂಡ್ ಕೊಚ್ಚಿನ್ನಲ್ಲಿ ಒಬ್ಬರು ಡಾಕ್ಟರ್ ಆದವರು ಮಗಳ ಮದುವೆಗೆ ಇನ್ವಿಟೇಷನಲ್ಲೇ ಪ್ರಿಂಟ್ ಮಾಡಿದ್ರಂತೆ, ಬೊಕೆ ಮತ್ತು ಫ್ಲವರ್ಸ್ ಬೇಡ, ಅದರ ಬದಲಿಗೆ ಏನಾದರೂ ಗುಡ್ ಕಾಸ್ಗೆ ನೀವು ಕೊಡಿ ಅಂತ ಹೇಳಿ. ಅದರಿಂದ ಕಲೆಕ್ಟ್ ಆದಂತಹ 1,36,000 ಒಂದು ಚೆಕ್ ನಮ್ಮ ತಪಸ್ಯ ಫೌಂಡೇಶನ್ಗೆ ಅವರು ಕಳಿಸಿಕೊಟ್ಟಿದ್ದಾರೆ. ಅವರ ಇನ್ನೊಬ್ಬರು ಫ್ರೆಂಡ್ ಕ್ಯಾನ್ಸರ್ನಿಂದ ತೀರಿ ಹೋದ ನಂತರ ಅವರ ವಿಶ್ ಏನಿತ್ತಂತ ಹೇಳಿದರೆ, ನನಗೆ ಒಂದು ಸಿಂಪಲ್ ಫ್ಯೂನ್ರಲ್ ಇರಲಿ, ಆ ಸಿಂಪಲ್ ಫ್ಯೂನ್ರಲ್ ಮಾಡಿ ಉಳಿದಂತಹ ದುಡ್ಡನ್ನು ಯಾವುದಾದ್ರೂ ಹಾಸ್ಪಿಸ್ಗೆ ಅಥವಾ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ಗೆ ನೀವು ಕೊಡಬೇಕು ಅಂತ ಹೇಳಿದ್ದಕ್ಕೆ ಅವರ ಫ್ಯಾಮಿಲಿಯಿಂದ 2 ಲಕ್ಷ ರೂಪಾಯಿಗಳು ಬಂದಿದೆ. ಕೆಲವು ವರ್ಷದ ಹಿಂದೆ ಹೇಳಿದರೆ 2010ರಲ್ಲಿ KS ಹರೀಶ್ ಎಂಬವರ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಆಗಿರುವಾಗ
ನಾವು ಕಿಂಚಿತ್ ಒಂದು ಆ ಮಗುವಿನ ಟ್ರೀಟ್ಮೆಂಟ್ಗೆ ನಾವು ಹೆಲ್ಪ್ ಮಾಡಿದೆವು. ಇತ್ತೀಚೆಗೆ ನಾನು ಎಲ್ಲೋ ಅವರನ್ನು ಮೀಟ್ ಆದಾಗ ಹೀಗೆ ಹೇಳಿದ್ವಿ, ಹೀಗೆ ನನ್ನ ಫ್ರೆಂಡ್ ಸಬಿತಾ ಹೇಳುವವರು ತಪಸ್ಯ ಫೌಂಡೇಶನ್ನ ಮುಖಾಂತರ ಕ್ಯಾನ್ಸರ್ನ ರೋಗಿಗಳಿಗೆ ಸ್ವಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಒಂದು ಸೆಂಟರ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ನೀವು ನಂಬ್ತಿರೋ ಇಲ್ಲೋ, ಕಾಯಕದಲ್ಲಿ ಪೇಂಟರ್ ಅವರು, ಆದರೆ 11,111 ರೂಪಾಯಿಯ ಚೆಕ್ಕನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅಮ್ಮ, ಕೋವಿಡ್ನ ಸಂದರ್ಭದಲ್ಲಿ ನನ್ನ ಹತ್ರ ಹಣ ಇಲ್ಲ, ಆದರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಇದಿರಲಿ ಅಂತ ಹೇಳಿ. ಇನ್ನೊಬ್ಬರು ರಾಮಚಂದ್ರ ರಾವ್ ಅಂತ ಹೇಳಿ ನಮ್ಮ ಆಸರೆ ಟ್ರಸ್ಟ್ನಿಂದ ಅವರ ಮನೆಯ ಪಕ್ಕದಲ್ಲಿ ಒಂದು ಇಶ್ಯೂಸ್ ಇಲ್ಲದಂತಹ ಒಂದು ತಾಯಿ ಕ್ಯಾನ್ಸರ್ನಿಂದ ಪೀಡಿತರಾಗಿರುವಾಗ ನಮ್ಮಲ್ಲಿಗೆ ಬಂದಿದ್ದರು ಫಿನಾನ್ಷಿಯಲ್ ಹೆಲ್ಪ್ಗೆ, ಆಸರೆಗೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಸಣ್ಣ ದೇಣಿಗೆಯನ್ನು ಅವರ ಶುಶ್ರೂಷೆಗೆ ಕೊಟ್ಟಿದ್ದೆವು. ಅದನ್ನು ನೆನಪಿಟ್ಟುಕೊಂಡು ಶ್ರೀ ರಾಮಚಂದ್ರ ಅವರು ಈ ವಿಷಯವನ್ನು ಹೇಳಿದಾಗ 25,000 ರೂಪಾಯಿಯ ಚೆಕ್ಕನ್ನು ಅವರು ಕೊಟ್ಟಿದ್ದಾರೆ. ನಾನು ಇಲ್ಲಿ ಹೇಳೋದು ಒಂದೇ ಬಂಧುಗಳೇ, ನೀವೆಲ್ಲ ಇಲ್ಲಿ ಸೇರಿದ್ದೀರಾ, ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ಕ್ಷಮತೆಯಲ್ಲಿ ನಿಮ್ಮ ಕನೆಕ್ಷನ್ಸ್ ಇದೆ. ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ನಾವು ಯಾವುದೋ ಫಂಕ್ಷನ್ಸ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗಲೇ ನಾನು ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದರು ಮನುಷ್ಯನಿಗೆ ಮಾಡಿದಂತಹ ಸೇವೆಯೇ ದೇವರಿಗೆ ಮಾಡುವಂತಹ ಮಹತ್ತಾದಂತಹ ಒಂದು ಪೂಜೆ ಅಂತ ಹೇಳುವಂಥದ್ದನ್ನು ನಾನು ಹೇಳಿದೆ. ನಿಮ್ಮೆಲ್ಲರ ಒಂದು ಪ್ರೀತಿ, ಶಕ್ತಿ, ವಿಶ್ವಾಸವನ್ನು ನಮ್ಮ ತಪಸ್ಯ, ನಾವು ಮಾಡುವಂತಹ ತಪಸ್ಯಕ್ಕೆ ನೀವು ಕಿಂಚಿತ್ತಾಗಿ ನೀವು ನಿಮ್ಮ ಪ್ರಯತ್ನದಿಂದ ನಮಗೆ ಈ ಕುಂಭವನ್ನು ಭರಿಸುವಂತಹ ಒಂದು ಕಾರ್ಯಕ್ರಮವನ್ನು, ಕಾಯಕವನ್ನು ನೀವು ಮಾಡಿ ಅಂತ ಹೇಳುತ್ತಾ ನಾನು ಈ ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಶ್ರೀಮತಿ ಸವಿತಾ ಅವರು ಎಲ್ಲ ಚೆಕ್ಸ್ಗಳನ್ನು ಆ ಕುಂಭಕ್ಕೆ ಹಾಕಬೇಕು. ವೈದ್ಯರು ತಾವು ತಮ್ಮ MBBS ಇರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಅದರಲ್ಲಿ ಮಾನವನ ದೇಹದ ಒಂದು ಸ್ಟ್ರಕ್ಚರ್, ಅದರ ಕೆಲಸ, ಅದಕ್ಕೆ ಬರುವಂಥ ಕಾಯಿಲೆ, ಅದಕ್ಕೆ ಬರುವಂಥ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮಾತ್ರ ಇಲ್ಲಿ ಬೋಧನೆ ಮಾಡ್ತಾರೆ. ಇವತ್ತು ನಿಜ ಜೀವನದಲ್ಲಿ ನಾವು ನೋಡುವಾಗ ನಾವು ವೈದ್ಯರಾಗಿರ್ಬೋದು, ಆದರೆ ಎಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಇಂಟರ್ವೆನ್ಷನ್ ಕಾರ್ಡಿಯಾಲಜಿ ಅಂತ ಏನು ಹೇಳ್ತೇವೆ, ಇವತ್ತು ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತಿದ್ದೇವೆ, ನಾವು MBBS ಮಾಡುವಾಗ ಆ ಚಿಂತನೆ ಇರಲಿಲ್ಲ. ಇವತ್ತು ಕ್ಯಾನ್ಸರ್ ಅಂತ ಹೇಳಿದರೆ ನಾವು ಕಲಿಯುವಾಗ ಅದಕ್ಕೆ ಕೊನೆ ಇದೆ ಇಲ್ವೋ ಅಂತ ಹೇಳಲಿಕ್ಕೆ ಯಾವುದೇ ಒಂದು ಹಂತ ಇರಲಿಲ್ಲ. ಕ್ಯಾನ್ಸರ್ ಬಂದವನು ಸಾಯಲೇಬೇಕನ್ನುವಂಥ ಮಾತು ಮಾತ್ರ ಕೇಳ್ತಾ ಇತ್ತು. ಇನ್ನೊಂದು ವಿಚಾರ, ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ನಮಗೆ ಹಿರಿಯ ನಾಗರಿಕರ ಮಾತ್ರ ನೆನಪಾಗ್ತದೆ. ಆದರೆ ಪರಿಸ್ಥಿತಿ ಬದಲಾಗಿದೆ. ಸಣ್ಣ ಮಗುವಿನಿಂದ ಹಿಡಿದು ಹಿರಿಯರಿಗೆ ತನಕ ಈ ಕ್ಯಾನ್ಸರ್ನಿಂದ ಬಳಲ್ತಾರೆ. ಇವತ್ತು 2 ನಮೂನೆಯ ರೋಗ ನಮಗೆ ಕಾಣ್ತದೆ. ಒಂದು ಆಂತರಿಕವಾಗಿ ನಮ್ಮ ದೇಹದ ಒಳಗಿನ ಬದಲಾವಣೆಯಿಂದ ಆಗುವಂಥ ಆಂತರಿಕ ರೋಗಗಳು ಅಥವಾ ಕ್ಯಾನ್ಸರ್ ಟ್ಯೂಮರ್ಗಳು. ಇನ್ನು ಹೊರಗಿನಿಂದ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ನಿಂದ ಬರುವಂಥ ಕಾಯಿಲೆಗಳು. ಇನ್ನು ಕೆಲವು ವಿಚಾರಗಳು ನಮಗೆ ಗೊತ್ತಿದ್ದು ನಾವು ಆ ಕಾಯಿಲೆಗಳನ್ನು ಆಹ್ವಾನ ಮಾಡುವಂಥ HIV ತೊಂದರೆಗಳು. HIV ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ನಾವು ಎಲ್ಲಿ ಹೋಗುವಾಗಲೂ HIV ಮತ್ತು ಕ್ಯಾನ್ಸರನ್ನು ಕಂಪೇರ್ ಮಾಡೋದು. HIV ಅಂದರೆ ಎಲ್ಲರಿಗೂ HIV ಬಗ್ಗೆ ನಾವು ತಿಳುವಳಿಕೆ ಕೊಡುವುದು, ಈ ಕ್ಯಾನ್ಸರ್ನ ಬಗ್ಗೆ ತಿಳುವಳಿಕೆ ಕೊಡುವುದು, ಇದರಲ್ಲಿ ವ್ಯತ್ಯಾಸ ಇದೆ. HIV ಬಗ್ಗೆ ನಾವು ತಿಳುವಳಿಕೆ ಕೊಟ್ಟರೆ ಎಲ್ಲರಿಗೂ ತಿಳುವಳಿಕೆ ಗೊತ್ತಿರ್ತದೆ ಇದು ಯಾವ ರೂಪದಲ್ಲಿ ಯಾವ ಮೂಲಕ ಬರ್ತದೆ ಅಂತ. ಆದರೂ ಕೂಡ ಜನ ತಮ್ಮ ವೀಕ್ನೆಸ್ಸಿಂದ ನಾವು ಅನೈತಿಕ ಸಂಬಂಧ ಇರ್ಬೋದು ಅಥವಾ ಡ್ರಗ್ ಅಬ್ಯೂಸರ್ಸ್ ಇರ್ಬೋದು, ತಾಯಿಯಿಂದ ಮಗುವಿಗೆ ಟ್ರಾನ್ಸ್ಮಿಷನಿಂದಾಗಿರ್ಬೋದು HIV ಸೋಂಕಿತರಾಗಿ ಇವತ್ತು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಾರೆ. ಆದರೆ ಬಂದ ಮೇಲೆ ಆ ಚಿಂತನೆ ಮಾಡಿದರೆ ಪ್ರಯೋಜನ ಇಲ್ಲ. ಅದು ಒಂದು ಬದಿಯಲ್ಲಿದ್ದರೆ ಇನ್ನೊಂದು ಬಗೆಯ ಚಿಂತನೆ ನಮಗೆ ಏನೂ ತಿಳಿಯದಂತೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಯಿಂದ ಆಂತರಿಕವಾಗಿ ಈ ಗಡ್ಡೆಗಳು ಉತ್ಪತ್ತಿಯಾಗಿ ಅದು ಬೇರೆ ಬೇರೆ ಹಂತಕ್ಕೆ ಹೋಗಿ ಕೊನೆಗೆ ಈ ನೋವಿನೊಂದಿಗೆ ಜೀವನವನ್ನು ನಡೆಸುವಂಥ ಹಂತಕ್ಕೆ ಹೋಗ್ತವೆ. ಯಾವಾಗ ನಾವು ಇಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಾ ಸಂಸ್ಥೆಯವರಿದ್ದೇವೆ, ನಮ್ಮಲ್ಲಿ ಈ ಕ್ಯಾಂಪ್ಗಳು ಮಾಡ್ತೇವೆ, ಮೆಡಿಕಲ್ ಕ್ಯಾಂಪ್ಗಳು. ಅದರಲ್ಲಿ ನಾವು ಮದ್ದುಗಳನ್ನು ಕೊಡುವಂಥ ವಿಚಾರವನ್ನು ಮೊದಲು ನಾವು ನೋಡ್ತಾ ಇದ್ವಿ. ಈಗ ಹಾಗಲ್ಲ. ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ತಪಾಸಣಾ ಶಿಬಿರಗಳನ್ನು ಮಾಡುವುದರ ಮೂಲಕ ಆದಷ್ಟು ಬೇಗ ಪ್ರೀ ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾನ್ಸರಸ್ ಅರ್ಲಿ ಸ್ಟೇಜಲ್ಲಿ ನಾವು ಈ ಕಾಯಿಲೆಗಳನ್ನು
ಗುರುತಿಸಿದಾಗ ಅದಕ್ಕೆ ಬೇಕಾಗುವ ಟ್ರೀಟ್ಮೆಂಟ್ ಕೊಟ್ಟು 100% ಕ್ಯೂರ್ ಮಾಡಲಿಕ್ಕೂ ಅಲ್ಲಿ ಅವಕಾಶ ಇದೆ. ವೈಜ್ಞಾನಿಕವಾಗಿ ನಮ್ಮಲ್ಲಿ ಬೇಕಾದಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ. ನಮಗೆ ಬೇಕಾಗುವಂಥ ಈ ಕೀಮೋಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಅಥವಾ ಸರ್ಜರಿ, ಸೈಟೋರಿಡಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೇವೆ. ಯಾವ ಟ್ಯೂಮರ್ ಇದೆ ಅದನ್ನು ರೆಡ್ಯೂಸ್ ಮಾಡಿ ನಮಗೆ ಬೇಕಾಗುವ ಕೀಮೋಥೆರಪಿ, ರೇಡಿಯೋಥೆರಪಿಯ ಸಾಂದ್ರತೆಯನ್ನು ಕಮ್ಮಿ ಮಾಡುವಂಥ ವ್ಯವಸ್ಥೆ ಇದೆ. ಯಾವಾಗ ನಾವು ಕ್ಯಾನ್ಸರ್ ಮುಂದಿನ ಸ್ಟೇಜಿಗೆ ಹೋಯ್ತೋ ಆಗ ಏನು ಮಾಡಲಿಕ್ಕಾಗೋದಿಲ್ಲ, ಸಾವಂತೂ ನಿಶ್ಚಿತ. ಆ ಸಾವು ನಿಶ್ಚಿತ, ಹುಟ್ಟಿದವನಿಗೆ ಸಾವು ಖಂಡಿತ ಇದೆ. ಅದು ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ವಯಸ್ಸಾಗಿ ಸಾವಿರ್ಬೋದು. ಆದರೆ ಕೊನೆಯ ಹಂತದಲ್ಲಿ ನಾವು ಯಾವ ರೀತಿಯ ಜೀವನ ಮಾಡ್ತೇವೆ ಅದು ಮುಖ್ಯವಾಗ್ತದೆ. ಇವತ್ತು ನಮ್ಮದೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಮುಕ್ತಿಧಾಮಗಳನ್ನು ಮಾಡ್ತಾಯಿವೆ. ಸತ್ತ ಬಳಿಕ ಆ ಒಂದು ಗೌರವಯುತವಾಗಿ ಅವರಿಗೆ ಮನೆಯವರಿಗೂ ಕೂಡ ಏನೋ ಒಂದು ಸಮಸ್ಯೆ ಬರದಾಗೆ ಅವರ ಕೊನೆಯ ರೈಟ್ಸ್ಗಳನ್ನು ಮಾಡುವಂಥ ಅವಕಾಶ ಮಾಡೋದಕ್ಕಾಗಿ ಮುಕ್ತಿಧಾಮ ಇಲ್ಲೇ ಪಕ್ಕದಲ್ಲೇ ವಿಜಯಲಕ್ಷ್ಮಿ ರೈಯವರಿದ್ದಾರೆ, ಪ್ರಸಾದ್ ರೈಯವರಿದ್ದಾರೆ. ಅವರ ಸಮಯದಲ್ಲಿ ನಾವು ಮಾಡಿದಂಥ ಒಂದು ಮುಕ್ತಿಧಾಮ ಇರ್ಬೋದು. ಆ ಪ್ರತಿಯೊಂದು ಸಂಸ್ಥೆಯವರು ಸತ್ತ ಮೇಲೆ ನಾವು ಆ ಒಂದು ಗೌರವವನ್ನು ಸಲ್ಲಿಸೋಕ್ಕೋಸ್ಕರ ನಾವು ಅಂಥ ಸೇವೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ವೈಜ್ಞಾನಿಕ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲಿ ಪ್ಯಾಲಿಯೇಟಿವ್ ಕೇರಿಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ವೋ ಅದನ್ನು ಸ್ವಯಂ ಸೇವಾ ಸಂಸ್ಥೆ, ಅದು ಯಾರ ತಪಸ್ಸಿನ ಫಲವೋ ಗೊತ್ತಿಲ್ಲ, ಈ ತಪಸ್ಸೆ ಅನ್ನುವಂಥ ವಿಚಾರದ ಮೂಲಕ ಆ ತಪಸ್ಸು ಇವತ್ತು ಸಬಿತಾ ಶೆಟ್ಟಿಯವರು ಮಾಡಿದ್ದಾರೆ, ಅಥವಾ ನಮ್ಮ ಡಾಕ್ಟ್ರು ಸುಧಾರಾಮ್ ರೈ ಅವರು ಆ ತಪಸ್ಸನ್ನು ಮಾಡಿದ್ದಾರೆ. ಆ ತಪಸ್ಸು, ಅವರು ತಪಸ್ಸು ಏನು ಕೂತಿದ್ದಾರೆ, ಆ ತಪಸ್ಸಿಗೆ ಫಲ ಸಿಗಬೇಕಿದ್ರೆ ಈ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಮೂಡಿ ಬರಬೇಕು. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು, ಜಾತಸ್ಯ ಮರಣಂ ಧ್ರುವ. ಯಾವಾಗ ಮನುಷ್ಯ ಹುಟ್ಟುತ್ತಾನ ಅಲ್ಲಿಂದಲೇ ಈ ಸಾವು ಅವನನ್ನು ಹಿಂಬಾಲಿಸುತ್ತಾ ಬರ್ತದೆ. ಆದರೆ ಇವತ್ತು ಇಡೀ ಜಗತ್ತು ಮೇ ಬಿ ಬಿಕಾಸ್ ಆಫ್ ಅವರ್ ಸ್ಟೈಲ್ ಆಫ್ ಲಿವಿಂಗ್, ಈ ರೋಗ ರುಜಿನಗಳು, ಈಗ ನಾವು ಕೋವಿಡನ್ನು ನೋಡ್ತಾ ಇದ್ದೇವೆ. HIV, ಕ್ಯಾನ್ಸರ್ ಹಲವು ವರ್ಷಗಳನ್ನು ನೋಡ್ತಾ ಇದ್ದೇವೆ. ಅದು ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ ಡಾಕ್ಟರ್ ಗೀತಾ ಪ್ರಕಾಶ್ ಹೇಳಿದಾಗೆ, ಮುಂಚೆ ನಾವು ಕ್ಯಾನ್ಸರ್ ಅಂದರೆ ಅವರಿಗೆ 60-70 ವರ್ಷ ಆಗಿರಬಹುದು ಅಂತ. ಇದು ಹಾಗಲ್ಲ, ಬರೀ ಸಣ್ಣ ಮಕ್ಕಳಿಂದ 80-90 ವರ್ಷದವರೆಗೆ ನಾವು, ಮತ್ತು ಈ ಅದರ ಆರೈಕೆ, ಮೆಡಿಕಲ್ ಟ್ರೀಟ್ಮೆಂಟ್, ಆ ಸಫರಿಂಗ್, ಆ ಟ್ರೀಟ್ಮೆಂಟಿನ ನೋವು, ಇದನ್ನು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಂಥ ಒಂದು ಪರಿಸ್ಥಿತಿ ಈಗ ಪ್ಯಾಲೇಟಿವ್ ಅಂದರೆ ಹಾಸ್ಪಿಸ್ ಅಂತ ನಾವು ಹೇಳ್ತೇವೆ. ಸಬಿತಾ ಶೆಟ್ಟಿಯವರು ಒಂದು ಒಳ್ಳೆಯ ಒಂದು ಆಲೋಚನೆ ಮಾಡಿ ಈ ಒಂದು ಬೃಹತ್ ಕಾರ್ಯವನ್ನು ಶುರು ಮಾಡಿದ್ದಾರೆ. ದಿಸ್ ಈಸ್ ಎ ಹರ್ಕ್ಯುಲಿಯನ್ ಟಾಸ್ಕ್, ಐ ಮಸ್ಟ್ ಸೇ. ಎಲ್ಲರ ಸಹಾಯ, ಎಲ್ಲರ ಸಹಕಾರ, ಎಲ್ಲರೂ ಇದರಲ್ಲಿ ಒಂದುಗೂಡುವುದು ಬಹಳ ಅಗತ್ಯ. ಯಾಕಂದರೆ ಒಬ್ಬರಿಂದ, ಇಬ್ಬರಿಂದ, 3ರಿಂದ 10 ಜನರಿಂದ ಸಾಧ್ಯವಾಗುವಂಥ ಕೆಲಸ ಅಲ್ಲ ಇದು. ಆದ್ದರಿಂದ ಎಲ್ಲರೂ ತಮ್ಮ ಉದಾರತೆಯನ್ನು ತೋರಿಸಿ ಈ ಒಂದು ಪ್ರಾಜೆಕ್ಟಿಗೆ ತಪಸ್ಯ ಫೌಂಡೇಶನ್ನವರು ಹಾಕಿಕೊಂಡ ಈ ಬೃಹತ್ ಕಾರ್ಯವನ್ನು ಅದು ಯಶಸ್ಸು ಕಾಣಬೇಕು. ಇದರಿಂದ ಯಾವ ಈ ಕ್ಯಾನ್ಸರ್ ರೋಗಿಗಳು ಒಳ್ಳೆಯ ಅಂದರೆ ಅನಾಯಾಸೇನ ಮರಣಂ, ಅವರಿಗೆ ಅನಾಯಾಸೇನ ಮರಣಂ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅಷ್ಟು ಸಫರಿಂಗ್ಸ್ನಲ್ಲಿ ಲಾಸ್ಟ್ ಸ್ಟೇಜ್ನಲ್ಲಿ ಇರ್ತಾರೆ. ಆದರೂ
ಅವರಿಗೆ ಮಾನಸಿಕವಾಗಿ ಔಷಧಗಳನ್ನು ಮತ್ತು ಒಂದು ಮನಃಶಾಂತಿ, ಅವರಿಗೆ ಒಪ್ಪುವಂತಹ ಒಂದು ಮನಃಶಾಂತಿಯನ್ನು ತಲುಪಿಸುತ್ತ ಒಂದು ಕೆಲಸ ಇದು. ಸಾಧಾರಣ ಫಾರ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಐ ಥಿಂಕ್ ಇಟ್ ಇಸ್ very difficult because I have seen many cases, and in some cases I was personally involved also. It's very difficult to express and tell you. So such a task, such a Herculean task is this the Tapasya Foundation has started. Of course, I have many times discussed with Savita Shetty, and I have told her, here, if the work is started, and if our intentions are clear, and we are collectively, unitedly going ahead to complete the project, finance is not a problem. For a good work, always finance will come. As a group, it is not like separate things, is a group. So there is nothing really to say. We are thanking anyone here. Basically, everybody is part of this group, the Tapasya Foundation, which is to take over the palliative care center in the near future.